ಬಗ್ಗೆ ಡೀಟೇಲ್ಸ್ ಇರುತ್ತೆ. ನಿಮ್ದು ಪ್ಯಾನ್ ಬೇಕು, ಫೋಟೋ ಬೇಕು, ಆಧಾರ್ ಬೇಕು. ಇದನ್ನ ನೀವು ಆನ್ಲೈನ್ ಮಾಡ್ಬೋದು ಫ್ರೆಂಡ್ಸ್, ಮತ್ತೆ ಆಫ್ಲೈನ್ ಕೂಡ ಮಾಡ್ಬೋದು. ಆಮೇಲೆ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಬ್ಯಾಂಕ್ ಅಲ್ಲಿ KYC ಆಗಿದ್ದಲ್ಲ ಮ್ಯಾಮ್ ನಮ್ದಂತಾರೆ. ಬ್ಯಾಂಕ್ KYC ಬೇರೆ, ಮತ್ತೆ ಮ್ಯೂಚುವಲ್ ಫಂಡ್ KYC ಬೇರೆ ಫ್ರೆಂಡ್ಸ್. ಯಾರಿಗೆಲ್ಲ KYC ಬಗ್ಗೆ ನಾಲೆಡ್ಜ್ ಬೇಕಿದ್ರೆ ನೀವು ಇದರಲ್ಲಿ ತಗೋಬಹುದು ಫ್ರೆಂಡ್ಸ್. ಪ್ಯಾನು, ಫೋಟೋ, ಆಧಾರ್, 3 ಥಿಂಗ್ಸ್ ಬೇಕು. ಮತ್ತೆ ಮೇನ್ ಏನ್ ಬೇಕಪ್ಪ ಅಂದ್ರೆ ಪ್ಯಾನು, ಆಧಾರ್ ನಿಮ್ದು ಲಿಂಕ್ ಆಗಿರ್ಬೇಕು ಫ್ರೆಂಡ್ಸ್. ಪ್ಯಾನ್ ಲಿಂಕು ಆಧಾರ್. ನೆಕ್ಸ್ಟ್ ಫ್ರೆಂಡ್ಸ್, ಇದು ನೀವು ಮ್ಯಾನ್ಯುವಲ್ ಅಂದ್ರೆ ನಿಮ್ ಕನ್ಸರ್ನ್ ಆಫೀಸ್ ಹೋಗಿ KYC ಮಾಡಿಸ್ಬೋದು ನೀವು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಆನ್ಲೈನ್ ಬೇಕಂದ್ರೆ ಡಿಜಿಟಲ್ KYC ಮಾಡ್ಬೋದು ಫ್ರೆಂಡ್ಸ್.